ಎವ್ರಿವನ್, ಇವತ್ತು ಸೆಕೆಂಡ್ ಡೇ ಕೋಲ್ಕತ್ತಾಗ ಅಂದ್ರೆ ಎರಡನೇ ಸೆಕೆಂಡ್ ನೈಟ್ ಇದೆ. ಇವಾಗ ನಾವು ಮೂವ್ ಆಗುತ್ತೆ ಶಿಲಿಗುಡಿಗೆ ಹೋಗ್ಬೇಕಂತ ಡಿಸೈಡ್ ಮಾಡೀವಿ. ಇದು ಅರೌಂಡ್ 12 ತಾಸು ಜರ್ನಿ ಐತಿ, 6.5 ಕಿಲೋಮೀಟರ್ ತೋರಿಸೈತಿ. ಹೋಗುವಂತ ಶಿಲಿಗುಡಿಗೆ ಬೈಕ್ ಕ್ಯಾಮ್ರಾ ಶಿಫ್ಟ್ ಆಗೋಣಂತ. ಗುಡ್ ಮಾರ್ನಿಂಗ್ ಕೋಲ್ಕತ್ತಾ. ಆಗಲೇ ಗುಡ್ ಮಾರ್ನಿಂಗ್ ಆಯ್ತಾ, ಮತ್ತೆ ಗುಡ್ ಮಾರ್ನಿಂಗ್ ಮಾಡತ್ತೀನಿ. ಸೊ ಈಗ ನಾವು ಹೊಂಟೆ ಶಿಲಿಗುಡಿ ಕಡೆ. ಆಲ್ಮೋಸ್ಟ್ 13 ತಾಸು ಐತಿ, 572 ಕಿಲೋಮೀಟರ್ ಇವತ್ತು ಕವರ್ ಮಾಡ್ಬೇಕಂತ ಡಿಸೈಡ್ ಮಾಡೀವಿ. ಅದು 600 ಹೊಡೆದ್ರೆ ಚಲೋ ಆಗತ್ತೆ ಅಂತ ಡಿಸೈಡ್ ಮಾಡೀವಿ. ನೋಡಮ್ಮಂತ ಎಷ್ಟು ಕವರ್ ಮಾಡೋಕ್ಕಾಗತ್ತೆ ಅಷ್ಟು ಕವರ್ ಮಾಡಮ್ಮಂತ. ಸೊ ಆ್ಯಕ್ಚುಲಿ ಇನ್ನು ಮ್ಯಾಗಿಂದ ಕಂಪ್ಲೀಟ್ ಹಿಲ್ ಸ್ಟೇಷನ್ ಹೊಂಟೇವಿ. ಈಗ ಇಲ್ಲಿ ಹೋದ್ಮೇಲೆ ಸ್ವಲ್ಪ ಕೋಲ್ಡ್ ಗಿಲ್ಡ್ ಜಾಸ್ತಿ ಆಗತ್ತೆ. ಈಗ ಅಲ್ಲಿ ಥರ್ಮಲ್ಸ್ ಎಲ್ಲ ಹೊರಗಡೆ ಅದಾವೆ, ಅಂಥಪುರ ಏನು ಕೋಲ್ಡ್ ಆಗಂಗಿಲ್ಲ, ಬಟ್ ಸ್ಟಿಲ್ ಕೋಲ್ಡ್ ಎನ್ವೈರ್ಮೆಂಟ್ ಸ್ಟಾರ್ಟ್ ಆಗತ್ತೆ ಈಗ. ಸೊ ಈಗ ಹೋಗೋಣ ಶಿಲಿಗುಡಿಗೆ. ಹೊಟ್ಟೆ ಯಾಕೆ ಜಲ್ದಿ ಹೊಟ್ಟೆ ಹಸಿದ್ದೀನಿ, ಅದೇ ಜಾಸ್ತಿ ಊಟ ಮಾಡೋಕ್ಕೆ ಹೋಗಿಲ್ಲ, ಕಡಿಮೆ ಊಟ ಮಾಡೀವಿ. ಸೊ ಈಗ ನಾಷ್ಟ ಮಾಡಿ ಸ್ವಲ್ಪ ಎಲ್ಲರ ಮುಂದೆ ನಾಷ್ಟ ಮಾಡೋಣ ಡಿಸೈಡ್ ಮಾಡೀವಿ. ಬಟ್ ಪ್ರಾಬ್ಲಮ್ ಏನಪ್ಪ, ಇಲ್ಲೇನು ದೊಡ್ಡ ರೆಸ್ಟೋರೆಂಟ್ ಅಂದ್ರೆ ಬರೀ ಸ್ಟ್ರೀಟ್ದಾಗಿರೋ ಇದನ್ನ ಅದಾವೆ. ಇಲ್ಲೇ ಹಂಗೆ ಡಬ್ಬಿ ಅಂಗಡಿಗಳು ಅದಾವೆ. ಒಂದು ರೆಸ್ಟೋರೆಂಟ್ ಜಾಸ್ತಿ ಕಾಣೇ ಇಲ್ಲ ನಮಗರ. ನಿನ್ನೆ ಪೂರ ಮಾರ್ಕೆಟ್ ಸಿಟಿ ಮಟ್ಟ ಎಲ್ಲ ಹೋಗಿ ಬಂದೀವಿ. ಸಣ್ಣ ಇಷ್ಟು ಅಂಗಡಿಯಾಗ ಇಲ್ಲೇ ಸ್ಟಾರ್ಬಕ್ಸ್, ಇಲ್ಲೇ ಇದು ಏನದ ಸಬ್ವೆ, ಇಲ್ಲೇ KFC, ಅಷ್ಟರಾಗ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಫುಲ್ಲಿ ಕಂಪ್ಯಾಕ್ಟ್ ಏರಿಯಾಸ್ ಇದೆಲ್ಲ. ಬಟ್ ಇಷ್ಟರಾಗ ಅವರೆಲ್ಲ ಖುಷಿ ಇರ್ತಾರೆ, ಆರಾಮಾಗಾರ ಇಲ್ಲಿ ಜನ. ಮಮತಾ ದೀದಿ ಏನು ಮಾಡಿಲ್ಲ. ನಿನ್ನೆ ನಿಮ್ಗೆ ಹೇಳಿದೆ ರೋಡ್ ಗಿಡೆಲ್ಲ ಕ್ಲೀನ್ ಇದ್ದು, ರೋಡಲ್ಲಿ ಕ್ಲೀನ್ ಇದ್ದಾವೆ, ಬಟ್ ಸ್ಟ್ರೀಟ್ ಕೂಡ ಭಾಳ ಇರ್ತಾವೆ. ಆಮೇಲೆ ಸ್ವಲ್ಪ ಪಬ್ಲಿಕ್ ಹೆಲ್ತ್ ಅವ್ರು ಸ್ವಲ್ಪ ಇದ್ರ ಮ್ಯಾಗೆ ಕಾನ್ಸಂಟ್ರೇಷನ್ ಮಾಡಬೇಕು. ಓಪನ್ ಏರಿಯಾದಾಗ ಸ್ಮೋಕಿಂಗ್, ಫುಲ್ ಓಪನ್ ಏರಿಯಾದಾಗ. ಇದು ಮೆಟ್ರೋ ಹೊರಗಡೆ ನಿಂತ, ಆಫೀಸ್ ಹೊರಗಡೆ ನಿಂತ, ಮಾಲ್ದಾಗ ನಿಂತ, ಇದು ಚಲೋ ಅಲ್ಲ. ಅದೆಲ್ಲ ಇಂಡಿಯನ್ ಕಲ್ಚರ್ ಅಲ್ಲ. ಸೊ ನೋಡ್ಕೊಂಡು ಅನ್ಸತ್ತೆ ಇವರ ಕನ್ಸಿಡ್ರೇಷನ್ ತೊಗೋಬೇಕಿದ್ನ. ಮುಂದೆ ಶಿಲಿಗುಡಿಗೆ ಹೋಗುವ. ನಾಷ್ಟ ಮಾಡೋಕನಕೇನ ಇಲ್ಲೆಲ್ಲ ನಾಷ್ಟ ಸಿಗಂಗೆ ಇಲ್ಲ, ಎಲ್ಲ ಊಟನ. ಸೊ ಅದಕ್ಕೆ ಆಲೂ ಪರೋಟ ತಿಂದ್ವಿ. ಆಲೂ ಪರೋಟ ತಿಂದು ಈಗ ನೆಕ್ಸ್ಟ್ ಶಿಲಿಗುಡಿ ಹೋಗ್ಬೇಕು. ಶಿಲಿಗುಡಿ ಇನ್ನೂ 490 ಕಿಲೋಮೀಟರ್ ಐತಿ. ಸೊ ಶಿಲಿಗುಡಿ ಹೋಗುವಂತ. ಬ್ಯಾಂಗ್ಳೂರ್ ಸೇ ಚೆನ್ನಾಗಿದೆ. ಚೆನ್ನಾಗಿದೆ. ನೀವೆಲ್ಲಿಂದ? ಇಲ್ಲೇ ಬೆಂಗಳೂರು, ವೆಸ್ಟ್ ಬೆಂಗಾಲ್. ಏನು ಸರ್? ವೆಸ್ಟ್ ಬೆಂಗಾಲು. ಕನ್ನಡ ಬರುತ್ತಾ? ಸ್ವಲ್ಪ ಬರುತ್ತೆ. ಒಳ್ಳೇದು ಕೇಳಿ ಖುಷಿ ಆಯಿತು. ನೀವು ಇಲ್ಲಿ ಬೆಂಗಳೂರು ಇರ್ತೀರಾ? ಓಕೆ. ಜಸ್ಟ್ ನಂಬರ್ ಪ್ಲೇಟ್ ನೋಟಿಸ್ ಮಾಡ್ತೀರಾ? ಹಾಂ. ಕರ್ನಾಟಕ. ನೀವು ಕರ್ನಾಟಕದಲ್ಲಿ ಏನು ಮಾಡಿದ್ರಿ? ಕರ್ನಾಟಕ ಬೆಂಗಳೂರು 5 years ಕೆಲಸ ಮಾಡಿದ್ರಿ ಅಲ್ಲಿ? ಒಳ್ಳೇದು. Yes sir, thank you. Okay. Yeah. Happy journey. Thank you so much. Thank you. Port? Nepal. Okay. Yes. ಎಷ್ಟು ಇರ್ರೆಸ್ಪಾನ್ಸಿಬಲ್ ಅಂತಂದ್ರೆ ಈ ಕಡೆಯಿಂದ ರೋಡ್ ಐತೆ, ಆ ಕಡೆಯಿಂದ ರೋಡ್ ಐತೆ, ಬಟ್ ಸ್ಟಿಲ್ ಒನ್ ವೇದಾಗ ಗಾಡಿ ಬರ್ತಾವೆ ಅಪೋಸಿಟ್ ಆಗಿ. ಹೋಗೋರಿಗೆ ಆ ಕಡೆ ಬರೋರಿಗೆ
ಅಂದರೂ ಈ ಕಡೆಯಿಂದ ಅಷ್ಟೇ ಬರ್ತಾರಲ್ಲ ಅಲ್ಲೊಂದು ಅಲ್ಲ ಎಷ್ಟೋ ಕಣ್ಣು ಗಾಡಿ ಬಂದಂತ ಎಷ್ಟೋ ಕೊಂಡು ಗಾಡಿ ಬಂದವಲ್ಲಿ ನೋಡ ರೋಡ್ ಆ ಕಡೆ ಐತಿ ಈ ಕಡೆ ಬರ್ತಾವ ಅಷ್ಟು ಒಜ್ಜಿ ಹೊತ್ಕೊಂಡು ಯಾಕೆ ಬೇಕು ಒಂದದವ ಅಲ್ಲ ನೋಡ ನಾವು ಬಿಡೋ ಮಾರ ಇವಂಗೇನು ಗಾಡಿತ್ತು ಮಾರ ಲಾರಿನೇ ಬರೋದಿಲ್ಲ ಇಲ್ಲೊಂದು ಬಾ ಏನಪ್ಪ ಈ ಬರೀ ಅನ್ಸೈಂಟಿಫಿಕ್ ಆಗಿತ್ತಲ್ಲ ಹೆಂಗ ಯಾರೋ ಕ್ಲೋಸ್ ಮಾಡ್ಕೊಂಡು 100 ಕಿಲೋಮೀಟರ್ ಮಾಡ್ಬೇಕಾರೆ ಮುಂದೆ ಬಂದು ಅವ್ನು ಏನು ಮಾಡೋದು ಭಾಳ ಡೇಂಜರಸ್ ರೋಡ್ ಇದು ಹೈವೇ ಇದೆ ನ್ಯಾಷನಲ್ ಹೈವೇದಾಗ ಇವು ಬಸ್ ಇಲ್ಲಿ ಎತ್ಕೊಂಡು ಪ್ಯಾಸೆಂಜರ್ ತಗೊಂತಾನೆ ಭಾರಿ ಬಸ್ ಏನು ಬಾಲಕ್ ಬರೀಪ ಹೈವೇದಾಗ ನಡ್ಕ ಹಾಕೊಂಡಿಲ್ಲ ಗಾಡಿನ ಶಬಾಷ್ ಭಾರಿ ಕಲಿಬೇಕಿವ್ರು ನೋಡು ಶಬಾಷ್ ನಿಮಗೆ ಪಾರ್ಕಿಂಗ್ ಮಾಡೋದು ಕಲಿಸ್ಕೊಡ್ದೆ ನಿಮಗೆ ಪಾರ್ಕಿಂಗ್ ಮಾಡೋದು ಎಲ್ಲಿ ಪಾರ್ಕ್ ಮಾಡ್ಬೇಕಂತ ಅನ್ನೋದು ಗಾಡಿನ ಬರ್ರಿ ಅವ್ರ ಸಮಾಜ ಇಲ್ಲ ನಮ್ಮ ಹಿಂದೆ ಟ್ರಾಫಿಕ್ ಸಮಾಜ ನೋಡಿರ್ತೀವಿ ಎಷ್ಟು ಟ್ರಾಫಿಕ್ ಇನ್ಕ್ರೀಸ್ ಆಗೈತಿ ನಮ್ಮಿಂದ ಫುಲ್ ಟ್ರಾಫಿಕ್ ಅದು ಹಿಂಗೆ ಕಟ್ಟಿಂಗ್ ಐತಲ್ಲಿ ಇವೆಲ್ಲ ನಿಂತ್ಕೊಂಡು ಸಾಲ್ ಇದಕ್ಕೋರಿ ಈಗ 5 ನಿಮಿಷ ಹಿಡ್ಕೊಂಡಿದ್ದು ನಾವು ಪೊಲೀಸ್ ಇದ್ರೂ ಈ ಹಣೆ ಬರ ಐತಲ್ಲಿ ಯಾವ್ದಕ್ಕೆ ಒಂದು ಕಡೆ ಬಿಡ್ಬೇಕು ಬೇಡ ಎರಡೂ ಕಡೆ ಬಿಟ್ಟು ಸುಮ್ಮ ಅವರ ಟ್ರಾಫಿಕ್ ಮಾಡ್ಬೇಕು ಇವೇನಿಲ್ಲ ಬ್ಲೂ ಕಲರ್ ನೋಡೋದು ಬ್ಲೂ ಕಲರ್ ಡ್ರೆಸ್ಸಾಗ ಅವರ ಪೊಲೀಸ್ ವಾಲಂಟಿಯರ್ ಅಂತ ಬರ್ತೈತೆ ಅವ್ರ ಡ್ರೆಸ್ನಾಗ ಪ್ರತಿಯೊಂದು ಸರ್ಕಲ್ ಪ್ರತಿಯೊಂದು ಕಟ್ ಸೈಡ್ ನಾವು ಸಿಗುತ್ತಲ್ಲ ನಮ್ಗೆ ಏರಾಕ ಹೇಳ್ಯಾಕ ಪ್ರತಿಯೊಂದು ಕಡೆನೇ ಇರ್ತಾರೆ ಅವ್ರು ಗೈಡ್ ಮಾಡ್ತಾರೆ ಅವ್ರು ಮೇ ಬಿ ಅಕಾರ್ಡಿಂಗ್ ಟು ಪೊಲೀಸ್ ಸಿಗೋದೇ ಅವರು ಆ್ಯಕ್ಟ್ ಮಾಡ್ತಾರೆ ಮೇ ಬಿ ಅದಾದ್ಮೇಲೆ ಅವ್ರಿಗೆ ಏನಾದರೂ ಪೊಲೀಸ್ ಜಾಬ್ ಸಿಗ್ಬೋದು ಆ ಥರ ಏನಾರು ಇರ್ಬೋದು ಬ್ಲೂ ಕಲರ್ ಇದ್ದರು ಆ ಕಡೆದು ಪೊಲೀಸ್ ಬಿಡ್ರಿ ಜಾವ್ ठीक है शाबाश ट्राफिक हेवी ट्राफिक राजनगर अंत दूर राजनगर ಎಲ್ಲ ಆಟೋ ಹಿಂಗದ ನೋಡ್ರಿ ಈ ಥರ ಆಟೋ ಅದಾವಲ್ಲಿ ಈ ಥರ ಆಟೋನ ಫಸ್ಟ್ ನೋಡಿದ್ದ ಮಥುರಾದಾಗ UP ಅಲ್ಲಿ ನೋಡಿದ್ದ ಫಸ್ಟ್ ಅದಾರ ಈ ಥರ ಆಟೋನ ಈಗ ಮ್ಯಾಗ ವೆಸ್ಟ್ ಬೆಂಗಾಲ್ ಬಂದಾಗಿದಂದ್ರೆ ಕಂಟಿನ್ಯೂಸ್ ಅದಾವೆ ಆಟೋ ಆಮೇಲೆ ನಮ್ಮ ಕಡೆ ಇದು ಚಕಡಿ ಗಿಡ ಇರ್ತಾವೆ ಇವ್ರ ಕಡೆ ಹೀಗೆ ತಗೋ 2 ವಿಲಿ ಮುಂದೆ ಅವ್ರು ಕುಂದರ್ತಾರೆ ಹಿಂಗೆ ಸಾಮಾನು ಹಾಕೊಂಡು ಹೋಗಾಗ ಇವು ಭಾಳ ಇಲ್ಲಿ ಭಾಳ ಇಲ್ಲಿ ನಾಲ್ಕು 25 ಆಗೈತಿ ಸೊ ಈಗ ಜಸ್ಟ್ ಒಂದು ಸ್ವಲ್ಪ ಲೈಟಾಗಿ ಏನಾದ್ರು ಜ್ಯೂಸ್ ಕುಡಿದ್ವಿ ಜ್ಯೂಸ್ ಕುಡಿದ್ರೆ ನೆಕ್ಸ್ಟ್ ಶಿಲಿಗುಡಿ ಹೊಂಟಿವಿ ಶಿಲಿಗುಡಿನ 145 ಕಿಲೋಮೀಟ್ರ್ ಐತಿ ಸಡನ್ನಾಗಿ ಟೆಂಪ್ರೇಚರ್ ಚೇಂಜ್ ಆಗೈತಿ ಕೋಲ್ಡ್ ಬ್ರೀಸ್ ಬರತೈತಿ ಕ್ಲೈಮೇಟ್ ಭಾಳ ಕೂಲ್ ಐತಿ ಪ್ಲೆಸೆಂಟ್ ಐತಿ ಗಾಡಿ ಓಡ್ಸಕ್ಕೆ ಮಾತ್ರ ಹೇಳಿ ಮಾಡಿಸ್ದಂಗೆ ಗಾಡಿ ಎನ್ವೈರ್ಮೆಂಟ್ ಐತಿ ಲಾಸ್ಟ್ ಟೈಮ್ ಲೇ ಹೋದಾಗ ಹಿಂಗಿತ್ತು ನೋಡಿ ಅದೇ ಟೈಪ್ ಎನ್ವೈರ್ಮೆಂಟ್ ಐತಿ ಮಸ್ತ್ ಫೀಲ್ ಬರೋದೈತಿ ಇನ್ನು 144 ಕಿಲೋಮೀಟ್ರ್ ಐತಿ ಇನ್ನು 3 ಅವರ್ ತೋರಿಸೋದೈತಿ ಮ್ಯಾಪ್ದಾಗ ಶಿಲಿಗುಡಿವಾಗ ನಾವು ಈಗ ಭಾಳಷ್ಟು ಆರ್ಮಿ ಆ್ಯಕ್ಟಿವಿಟೀಸ್ ಅದಾವ ಇಲ್ಲಿ ಯಾಕಂದ್ರೆ ನಾವು ಬಾಂಗ್ಲಾದೇಶ್ ಬಾರ್ಡ್ರಿಗೆ ಭಾಳ ಸಮೀಪ ಅದೇವಿ
ನೀವು ಇದನ್ನ ಚಿಕನ್ ನೆಕ್ ಅಂತಲೇ ಹೇಳ್ತೀವಿ. ಇಂಡಿಯಾ ಪಾರ್ಟಿಷನ್ 7 ಸಿಸ್ಟರ್ಸ್ ಏನು ಜಾಯ್ನ್ ಆಗಲ್ಲ ಆ ರೀಜನ್ ತಗೋದೇವೆ ಆಲ್ಮೋಸ್ಟ್ ಈಗ. ಸೊ ಇದು ಇನ್ನು ನೇಚರ್ ಬಂದರೆ ಭಾಳ ಬ್ಯೂಟಿಫುಲ್ ಕಾಣುತ್ತಿಲ್ಲ. ಇವೆಲ್ಲ ಇದನ್ನು ಸಣ್ಣ ಫೋಟೋಸ್ ತೊಗೊಂಡು ಮುಂದೆ ಕಂಟಿನ್ಯೂ ಮಾಡೋವಂತ. ದೆನ್ ಸಿ ಯು ಇನ್ ಸಿಲಿಗುಡಿ. ಈಗ ಕೃಷ್ಣಗಂಜ ನಾವು ಊರನ್ನ ಪಾಸ್ಔಟ್ ಮಾಡಿದ್ವಿ. ಈವ್ನಿಂಗ್ ಟೈಮ್ ಅರೌಂಡ್ 5:20 ಆಗೈತಿ. ಜಸ್ಟ್ ಒಂದೆಲ್ಲ ಟೀ ಬ್ರೇಕ್ ತೊಗೋಬೇಕಂತ ನೋಡಿವಿ. ಟೀ ಬ್ರೇಕ್ ತೊಗೊಳೋದು ನೆಕ್ಸ್ಟ್ ಶಿಲಿಗುಡಿ ರೀಚ್ ಆಗ್ತದೆ. ಈ ಕಡೆ ಸೈಡ್ ಸ್ವಲ್ಪ ಸನ್ಸೆಟ್ ಜಲ್ದಿ ಆಗಿಬಿಡುತ್ತೆ. ಅಂದ್ರೆ ನೀವು ಲಾಸ್ಟ್ ಟೈಮ್ ಲದಾಖ್ ನಾವು ಹೋದಾಗ ಅರೌಂಡ್ 8 ಗಂಟೆ ಆಗಿದ್ರೂ ಜಲ್ದಿ ಸನ್ಸೆಟ್ ಆಗ್ತಿದ್ದಿಲ್ಲ, ಬೆಳಕು ಹಂಗಾರೆ ಇರುತ್ತೆ. ಈಗ ಆಲ್ರೆಡಿ 5:20 ಆಗೈತಿ. ಸೊ ಕಂಪ್ಲೀಟ್ ಬ್ಲ್ಯಾಕ್ ಆಗೈತೆ. ಒಂದು 6:30-7 ನಮ್ಮ ಕಡೆ 6:30-7 ಗಂಟೆಗೆ ಹಂಗೆ ಆಗೈತಿ. ಯಾಕಂದ್ರೆ ಫಸ್ಟ್ ಉದಯ ಇಲ್ಲ ಆಗುತ್ತೆ, ಸೂರ್ಯ ಅಪೋಸಿಟ್ ಸೈಡ್ ಹೋಗ್ತಾನಲ್ಲ, ಅದ್ರ ಸ್ವಲ್ಪ ರೇಸ್ ಕಡಿಮೆ ಇರುತ್ತಿಲ್ಲ, ಸಣ್ಣ ರೇಸ್, ಅದ್ರ ಸ್ವಲ್ಪ ಲೈಟು ಕಡಿಮೆ, ಅದ್ರ ಸ್ವಲ್ಪ ಜಲ್ದಿ ಇಲ್ಲೇ ಸನ್ಸೆಟ್ ಆಗುತ್ತೆ. ಕತ್ಲು ಜಲ್ದಿ ಆಗುತ್ತೆ, ಬೆಳಗ್ಗೆ ಭಾಳ ಜಲ್ದಿ ಆಗುತ್ತೆ. ಸ್ವಲ್ಪ ನಾರ್ತ್ ಈಸ್ಟ್ ಸೈಡ್ ಇದಾವಲ್ಲ ಅದರ ಸಂಬಂಧಿಗೆ. ಓಕೆ, ಇವಾಗ ಆ್ಯಕ್ಚುಲಿ ಒಂದು ಸ್ಪಾಟ್ ಮುಗಿಸ್ಬೇಕಂತ ಮಾಡಿದ್ವಿ. ಆ ಸ್ಪಾಟ್ ಈಗ ಬಂದಾಗಿರ್ತೈತೆ 6 ಗಂಟೆಗೆ. ಸೊ ಇಫ್ ಪಾಸಿಬಲ್ ನಾಳೆ ಬೆಳಗ್ಗೆ ಕವರ್ ಮಾಡೋಣ ಡಿಸೈಡ್ ಮಾಡಿದ್ವಿ. ಸೊ ಶಿಲಿಗುಡಿ ಹೋಗಿ ರೀಚ್ ಮಾಡಿ ರೂಮ್ಸ್ ಮಾಡ್ಬೇಕು, ರೂಮ್ಸ್ ಹುಡ್ಕೋಬೇಕು. ರೂಮ್ಸ್ ಹೆಂಗೆ ಹುಡ್ಕೋಬೇಕಂದ್ರೆ ನಮ್ಮದು ಸ್ಪಾಟ್ಸ್ ಏನದಾವ ಅದರ ಮಧ್ಯೆ ಒಂದು ನಡಕಿಂದ ಪೊಸಿಷನ್ದಾಗ ರೂಮ್ ಹುಡ್ಕೋಬೇಕು ಡಿಸೈಡ್ ಮಾಡಿದ್ವಿ. ಸೊ ರೂಮ್ಸ್ ಹುಡ್ಕೊಂಬತ್ತು ಒಂದು ಜಸ್ಟ್ ಟೀ ಬ್ರೇಕ್ ತೊಗೋತೀವಿ. ಇಲ್ಲಿ ಟೀ ಬ್ರೇಕ್ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು. ಈವ್ನಿಂಗ್ ಫ್ರೆಂಡ್ಸ್ ಹೇಳಿದೆ ಒಂದು ಟೀ ಬ್ರೇಕ್ ತೊಗೋತೀವಿ. ಒಂದೊಂದು ಟೀ ಬ್ರೇಕ್ ತೊಗೊಂಡ್ವಿ. ಅಂಗಡಿ ಕಡೆ ವೇಟ್ ಮಾಡತ್ತಿದ್ವಿ. ಚಾಯ್ ಮಾತ್ರ ಅನ್ನೋದಿತ್ತು. ಇವ್ರು ಇಲ್ಲಿ ಬಿರಿಯಾನಿನೂ ಮಾಡ್ತಾರಂತೆ. ಬಿರಿಯಾನಿ ಟೇಸ್ಟ್ ಮಾಡೋಕೆ ಕೊಟ್ಟಿದ್ರೆ ಬಿರಿಯಾನಿ ಟೇಸ್ಟ್ ಮಾಡೋಕ್ಕೂ ಚಲೋ ಇತ್ತು. ಸೊ ಇಲ್ಲೇ ಒಂದು ಜಸ್ಟ್ ಒಂದು ಟೀ ಬ್ರೇಕ್ ತೊಗೊಂಡು ಮತ್ತೆ ಶಿಲಿಗುಡಿ ಹಿಂಗೆ ಹೋಗ್ತೀವಂತ. ಈಗ ಭಯ್ಯ ಅದಾರ. ಭಯ್ಯ ಆಪ್ಕ ನಾಮ್ ಅನೀಶ್ ಅಂತ. ಅವರ ಒಂದು ರೂಮ್ ಹುಡ್ಕೊಡತ್ತಾರ ಶಿಲಿಗುಡಿದಾಗ. ಅವ್ರು ಪರಿಚಯದವ್ರು ಅದಾರ ಅಂತ ರೂಮ್ ಹುಡ್ಕೊಡತ್ತಾರ. ಸ್ವಲ್ಪ ಹಗರ್ಗೆ ಮಳೆ ಹೊರಾಕತ್ತ, ಛತ್ರಿ ಹಾಕೊಡತ್ತಾರ. ಸೊ ಇಲ್ಲಾದ್ರೆ ಪಾಸ್ ಮಾಡಕತ್ತಾರ. ಇಸ್ಲಾಂಪುರಕ್ಕಿಂತ ಮುಂಚೆ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಬಂದ್ಬೇಕಾದ್ರೆ ಟೀ ಮತ್ತು ಬಿರಿಯಾನಿ ಟೇಸ್ಟ್ ಮಾಡ್ಬೋದು, ಭಾಳ ಚಲೋ ಐತಿಲ್ಲ. ಸೊ ಗುಡ್ ಮಾರ್ನಿಂಗ್ ಎವ್ರಿವನ್. ಗುಡ್ ಮಾರ್ನಿಂಗ್ ಫ್ರಮ್ ಬಂಗ್ಲಾಬಂದ್. ನೀನು ಇದ್ದಿದ್ದು ಲಾಡ್ಜ್ ಇದೆ, ಗುಲಾಬ್ ಲಾಡ್ಜ್ ಅಂಥೇಳಿ. ಎಲ್ಲ ಪ್ಯಾಕ್ ಮಾಡತ್ತೀವಿ. ಪ್ಯಾಕ್ ಮಾಡ್ಕೊಂಡು ಈಗ ಒಂದು ಬಾಂಗ್ಲಾದೇಶ್ ಬಾರ್ಡರ್ ಐತಿ, ಆ ಬಾರ್ಡರ್ ಕಡೆ ಹೋಗಿ ನೋಡ್ಕೊಂಬರ್ಮಂತ ಡಿಸೈಡ್ ಮಾಡಿದ್ವಿ. ಅಲ್ಲಿಂದ ಮುಂದೆ ಡಾರ್ಜಿಲಿಂಗ್ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಫಸ್ಟ್ ಬಾಂಗ್ಲಾದೇಶ್ ಬಾರ್ಡರ್ ಐತಿ, ಅಲ್ಲಿ ಹೋಗಿ ಬರ್ಮಂತ. ನಂತರ ನೆಕ್ಸ್ಟ್ ಡಾರ್ಜಿಲಿಂಗ್ ಹೋಗೋ ಪ್ಲ್ಯಾನ್ ಹಾಕೊಂಬಂತ. ಲೆಟ್ಸ್ ಮೂವ್. यही लास्ट है बॉर्डर यही लास्ट है। कहाँ जाओगे आप? नहीं, एक बॉर्डर देख के आना है बस, फोटो देख के वो फोटो है। कहाँ से आए आप लोग? कर्नाटका। दोनों लोग? हाँ दोनों। कितना घंटा लगा यहाँ तक आने में? नहीं सर, हम जगह जगह पे रुक के आए। हाँ, पहले रुके थे हम श्रीशैलम आंध्र प्रदेश। अच्छा। बाद में विशाखापट्टनम, बाद में जगन्नाथपुरी पुरी। अच्छा, मतलब सब दर्शन करते हैं। और कोलकाता। अभी ये बाद में शिलीगुड़ी, सिक्किम, नेपाल। कार्ड वोट है आप लोगों के पास? हाँ, आधार कार्ड होगा ना सर। इसमें सर कंफर्टेबल रहता नहीं? नहीं रहता है कंफर्टेबल है ना। प्रोडक्शन थोड़ा ज़्यादा रहता है। प्रोडक्शन तो मैं देख पा रहा हूँ, गिरने के बाद प्रोडक्शन रहता है, मतलब उतना चोट नहीं लगे। हाँ, आप ऐसा करिएगा, इधर से आप जाना, ठीक है सर। वहाँ अपना एक बंदा है वो बोर्ड की, यहाँ उसको भी बताना, फिर आगे जाना, गाड़ी खड़ी करना। हाँ। गाड़ी अलाउ नहीं है। फिर वहाँ एक बाएं जाना, वहाँ एक साहब बैठता है। हाँ। वो परमिशन आपको देगा आगे जाने के लिए 0 पॉइंट तक, ठीक है। तब आप देख के आइएगा, इस लाइन से। हाँ, धन्यवाद सर।
फिर बॉर्डर देके वापस आ जाएंगे, बॉर्डर देके वापस आ जाएंगे बस। उधर मेजर है, मेजर चल के जाना सर, गाड़ी छोड़ के जाओ। इधर गाड़ी वो बैरियर से पहले रुकेगी। हाँ वहाँ बंदा है, हाँ उससे पहले रुकना है, पैदल जाना है। ठीक है सर। मिल के जाइए। इंडिया बांग्लादेश इंटरनेशनल बॉर्डर है। आगे गाड़ी नहीं जाएगी, आगे गाड़ी रुकवा देगा। ठीक है ठीक है। कहाँ जाएंगे? बॉर्डर देके वापस आ जाएंगे। क्या? इस तरफ आते गाड़ी। बॉर्डर हाँ गाड़ी इधर खड़ा करना है। हाँ सर ठीक है। हाँ इधर लेके जाना है, इधर खड़ा है ना। इधर खड़ा करना है। हाँ ठीक है। अब वो आगे अगर भेजेगा साहब तो जाना, नहीं तो नहीं जाना है। हाँ सर। आप जी कहाँ से आए वैसे? सर कर्नाटक कर्नाटक मैं बता देता हूँ, ठीक है। हाँ सर। ನಾವು ಇಂಟರ್ನ್ಯಾಷನಲ್ ಬಾರ್ಡರ್ ಇದೀವಿ, ಬಾಂಗ್ಲಾದೇಶ ಇಂಡಿಯಾ ಇಂಟರ್ನ್ಯಾಷನಲ್ ಬಾರ್ಡರ್ ಇದೆ. ಇಲ್ಲಿಂದೆಲ್ಲ ಟ್ರಕ್ ಪಾಸ್ ಆಗ್ತಾವೆ, ವಿತ್ ಎಂಟ್ರೀಸ್ ಎಲ್ಲ ಪಾಸ್ ಆಗ್ತಾವೆ, ಹಂಗೆ ಪಾಸ್ ಆಗಂಗಿಲ್ಲ. ಮುಂದೆ ಏನು ನೋಡತ್ತೀರಿ ಅದು 0 ಪಾಯಿಂಟ್, ಅದು ಟ್ಯೂಸ್ಡೇ ಸ್ಯಾಟರ್ಡೇ ಅಷ್ಟೇ ಓಪನ್ ಇರುತ್ತೆ. ನಾಳೆ ಬಿಗ್ 0 ಲೈನ್ದಾಗ ಅಡ್ಡಾಡಕ್ಕೆ, ಆಮೇಲೆ ಬಂದು ಡೈಲಿ ಇದಾದ್ಮೇಲೆ ನೆಕ್ಸ್ಟ್ ಇರೋದು ಬಾಂಗ್ಲಾದೇಶಲ್ಲಿ. ಈಗ ಜಸ್ಟ್ ಬಾಂಗ್ಲಾ ಬಂದ ಅಂದ್ರೆ ನಮ್ಮ ಬಾಂಗ್ಲಾದೇಶ ಇಂಡಿಯಾ ಬಾರ್ಡರ್ ನೋಡ್ಕೊಂಡ್ ಬಂದ್ವಿ. ಬಾರ್ಡರ್ದಾಗ ಭಾಳ ಸ್ಟ್ರಿಕ್ಟ್ ಇರುತ್ತೆ, ವಿಡಿಯೋ ಮಾಡಬಾರ್ದು. ಸೊ ಅದು ಸೆಕ್ಯೂರಿಟಿ ಪರ್ಪಸ್ ನಾ ಎಲ್ಲ ಬ್ಲರ್ ಮಾಡಿದ್ದೆ. ಏನಿಲ್ಲ ಜಾಸ್ತಿನ ಫೋಟೋಸ್ ವಿಡಿಯೋಸ್ ಇದ್ದೆ, ಬಟ್ ಎಲ್ಲ ಜಾಸ್ತಿ ಡಿಸ್ಪ್ಲೇ ಮಾಡಕ್ ಬರಂಗಿಲ್ಲ. ಯಾಕಂದ್ರೆ ಎಲ್ಲ ಅಮ್ಯುನೇಷನ್ಸ್ ಎಲ್ಲ ಅವ್ರು ಏನ್ ಯೂಸ್ ಮಾಡ್ತಿಲ್ಲ ಕಾಣತಿತ್ತಪ್ಪ. ಸುಮ್ಮನೆ ಯಾಕೆ ಜಾಸ್ತಿ ಸೆಕ್ಯೂರಿಟಿ ಇದು ಮಾಡೋದು, ಬ್ರೀಚ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅಷ್ಟೇ ವಿಡಿಯೋ ಮಾಡ್ಬಿಟ್ಟು ಅಷ್ಟೇ ಹಾಕಿನಿ. ಅಟ್ಲೀಸ್ಟ್ ಗೊತ್ತಾಗ್ಲಿ ಎಲ್ಲರಿಗೂ ಏನಂತಂದ. ಮೋಸ್ಟ್ ಪ್ರಾಬಬ್ಲಿ ಟ್ಯೂಸ್ಡೇ ಜಾಸ್ತಿ ಓಪನ್ ಇರುತ್ತೆ, ಅವಾಗ ಬಾರ್ಡರ್ ಮುಂದ್ಗಡೆ ಗೇಟ್ ಮಟ್ಟ ಹೋಗಕ್ ಬರ್ತಾರೆ. ಈ ಸದ್ಯ ಮಟ್ಟಿಗಂತೂ ನಾವು ನೋಡಿದ್ದಿಷ್ಟ. ಇದು ನೆಕ್ಸ್ಟ್ ಹೋಗ್ಬೇಕಾಗಿದ್ದ ಬಾಂಗ್ಲಾ ಬಂದ. ರಾತ್ರಿ ನಕ್ಸಲ್ ಆಕ್ಟಿವಿಟೀಸ್ ಜಾಸ್ತಿ ಅದಾವಂತ ನಮ್ಗೆ ಹೇಳಿದ್ರೆ ಮುಂದ್ ಹೋಗ್ಬೇಡ್ರಿ ಅಂತ ಹೇಳಿದ್ರೆ, ಹಂಗೋ ಬೈಕರ್ಸ್ ಅದಿರಿ ಬೇಡ ಮುಂದ್ ಹೋಗಕ್ ಹೋಗ್ಬೇಡ್ರಿ ಅಂತ ಹೇಳಿದ್ರೆ, ಅದಕ್ಕೆ ಫುಲ್ ಬರಿದಾಗ ಒಂದು ಸ್ಟೇ ಮಾಡಿ ಇದೊಂದು ಸ್ಪಾಟ್ ಆಗತ್ತಂತ ನೋಡ್ಕೊಂಡಿವಿ. ಸೊ ಈಗ ನಾವು ಹೆಡ್ ಆಗೋಣ ಶಿಲಿಗುಡಿ ಕಡೆ.